ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದಿರಿ ನೋಡ್ರಿ. ತುಂಬಾ ಸಿಂಪಲ್ಲಾಗಿ ಇವತ್ತು ನಾನು ಆಲ್ರೆಡಿ ಫಿಲ್ಟರ್ ಕಾಫಿನ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡೀನಿ ರೀ. ನಿಮಗೇನಾದರೂ ಬೇಕಿದ್ದರೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡಿರಿ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಲಿಂಕ್ ಹಾಕಿರ್ತೀನಿ ರೀ, ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ನೋಡ್ಕೊಳ್ರಿ. ಇವತ್ತು ನಾನು ಮಾಡಿ ತೋರಿಸುವಂಥ ಕಾಫಿ ಯಾವುದಪ್ಪ ಅಂತಂತಂದ್ರೆ ಬ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ಕಾಫಿ ಮಾಡ್ತಾಯಿದ್ದೀನಿ ರೀ. ಈ ರೀತಿ ಬುರುಗ ಬಂತಂದ್ರೆ ಕಾಫಿ ಮೇಲೆ ಸೂಪರಾಗಿ ಹಾಗೆಯೇ ಸಖತ್ತಾಗಿರುವಂತಹ ಟೇಸ್ಟ್ ಕೊಡ್ತೈತೆ ನೋಡಿರಿ. ಅದು ಬನ್ನಿರಿ, ಹಾಗಂದ್ರೆ ತಡ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನೀವೇನಾದರೂ ಬಿಗಿನರ್ಸ್ಗಾಗಿದ್ದರೆ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿರಿ. ವಿಡಿಯೋ ನೋಡಿರಿ, ಹಾಗೆಯೇ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡಾಕತ್ತೀರಿ ನೋಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ನಿಮ್ಗೆ ಬರ್ತಾವೆ ನೋಡಿರಿ. ಮೊದಲೇ ನೀವು ಕೂಡ ನನ್ನ ವಿಡಿಯೋನ ನೋಡ್ಬೋದು. ಹಾಗಂದ್ರೆ ತಡ ಮಾಡೋದು ಬೇಡ್ರಿ. ಇವಾಗ ನೋಡಿರಿ, ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಪ್ನ ಅಳತೆಯಲ್ಲಿ ನಾನು ಒಂದು 2.5 ಕಪ್ ಆಗುವಷ್ಟು ನಾನು ಹಾಲನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರುವಂಥ ಹಾಲನ್ನು ತಗೋರಿ, ಚೆನ್ನಾಗಿರ್ತೈತಿ ಕಾಫಿ. ನಾನು 2.5 ಕಪ್ನಷ್ಟು ನಾನು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ ಆಯಿತು ಅನ್ನೋರು ಕಡಿಮೆ ಮಾಡ್ಕೊಳ್ಳಿ, ಅಥವಾ ನಿಮಗೆ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕೋಬೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ, ಹಾಲನ್ನು ಕಾಯಿಸ್ಕೊಳ್ಳೋಣ. ಇದನ್ನು ಸಕ್ಕರೆ ಕರಗೋವರೆಗೂ ಹಾಲು ಸಕ್ಕರೆ ಚೆನ್ನಾಗಿ ಕುದಿಲ್ರಿ. ಇವಾಗ ನೋಡ್ತಾ ಇರ್ಬೋದು, ನಾನು 2 ಕಪ್ಪಿಗೂ ಅಂದರೆ 2 ವಾಟ್ಗಕ್ಕೂ ನಾನು ಸ್ವಲ್ಪ ಕಾಫಿ ಪೌಡರ್ನ ನೋಡ್ತಾ ಇರ್ಬೋದು. ಬ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ರೀ. 5 ರೂಪಾಯಿ ಪ್ಯಾಕೆಟ್ ತೊಗೊಂಡು ಸ್ವಲ್ಪನ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಅಷ್ಟೇ ಹಾಕೋರಿ. ಇವಾಗ ನೋಡಿರಿ, ಕಾಯಿಸಿರುವಂತಹ ಹಾಲು ಸಕ್ಕರೆ ಹಾಕಿ ಕಾಯಿಸಿರುವಂಥ ಹಾಲನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಬಟ್ಲ ತೊಗೋತೇನೆ ರೀ, ಅಂದರೆ ಇನ್ನೊಂದು ವಾಟ್ಗ ತೊಗೊಂಡು ನಾನು ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡೋದ್ರಿಂದ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ರೀ. ಇದು ಅಂದರೆ ಬ್ರೂ ಕಾಫಿ ಪೌಡರ್ನ ನಾವು ಕೆಳಗಡೆ ಹಾಕಿರ್ತೀವಲ್ವ, ಈ ರೀತಿ ಮಾಡೋದ್ರಿಂದ ಮಿಕ್ಸ್ ಆಗುತ್ತೆ, ಅದು ಹೊಂದ್ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಕಾಫಿ ರೆಡಿ ಆಗುತ್ತೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.